ನಮಸ್ಕಾರ. ಓಂ ವ್ಯಾಸ ಚಾನೆಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ನಾನು ಇವತ್ತು ನಿಮಗೆ ವಿಶೇಷವಾಗಿ ಗೋಕುಲಾಷ್ಟಮಿ ಹಬ್ಬದ ಬಗ್ಗೆ ಕೆಲವು ಮಾಹಿತಿಯನ್ನು ನೀಡ್ತೀನಿ. ಗೋಕುಲಾಷ್ಟಮಿ ಅಂದರೆ ಶ್ರೀಕೃಷ್ಣನ ಹುಟ್ಟಿನ ದಿವಸ. ಇದನ್ನು ಎರಡು ಥರ ವಿಂಗಡಣೆ ಮಾಡ್ತಾರೆ. ಅಂದರೆ ಸ್ಮಾರ್ತ ಸಂಪ್ರದಾಯದಲ್ಲಿ ಒಂದು ಸ್ಮಾರ್ತ ಸಂಪ್ರದಾಯ ಅಂದರೆ ಶೈವ ಸಂಪ್ರದಾಯ ಮತ್ತು ಮತ್ತೊಂದು ಅಯ್ಯಂಗಾರ ಸಂಪ್ರದಾಯ. ಆ ಥರ ಎರಡು ಸಂಪ್ರದಾಯದಲ್ಲಿ ಮಾಡ್ತಾರೆ. ಹೇಗೆ ಮಾಡಿದರೂ ಕೃಷ್ಣನೇ ಅಲ್ಲವೇ? ಕೃಷ್ಣನ ವಿಶೇಷತೆ ಎಂದರೆ ಪ್ರತಿದಿನ ನಿತ್ಯ ನಾವು ಪ್ರಾರ್ಥನೆ ಮಾಡಬೇಕಾಗಿರುವಂಥ ಭಗವಂತ ಶ್ರೀಕೃಷ್ಣ ಪರಮಾತ್ಮ. ನಮ್ಮ ಜನ್ಮವನ್ನು ಪಾವನ ಮಾಡುವನೇ ಶ್ರೀಕೃಷ್ಣ ಪರಮಾತ್ಮ. ಸಕಲ ದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳ್ತೀವಿ. ಅಂದರೆ ಎಷ್ಟೇ ದೇವರಿಗೆ ನೀವು ಪೂಜೆ ಮಾಡಿ, ಅಮ್ಮನವ್ರಿಗೆ ಮಾಡಿ, ಆಂಜನೇಯಂಗೆ ಮಾಡಿ, ರಾಯರಿಗೆ ಮಾಡಿ, ಬಾಬಾಗೆ ಮಾಡಿ, ಎಲ್ಲ ದೇವ್ರಿಗೆ ನಾವು ಮಾಡಿದ ಪುಣ್ಯ ಶ್ರೀಕೃಷ್ಣನ ಪಾದಕ್ಕೆ ಹೋಗುತ್ತೆ. ಅಂದರೆ ಶ್ರೀಕೃಷ್ಣ ಮೊದಲಿಗನು. ಶ್ರೀಕೃಷ್ಣನಿಗೆ ಮೊದಲು ನಮ್ಮ ಪಾದಾರ್ಪಣೆ. ನಾವು ಅವನ ಪಾದವನ್ನು ಸ್ಮರಿಸಬೇಕು, ಅವನಿಗೆ ನಮಸ್ಕಾರ ಮಾಡಬೇಕು. ಹೀಗಾಗಿ ಗೋಕುಲಾಷ್ಟಮಿ ಹಬ್ಬದಲ್ಲಿ ಮೊದಲನೇದಾಗಿ ಏನು ಮಾಡ್ತೀವಿ ಅಂತಂದರೆ, ಅಕ್ಕಿ ಹಿಟ್ಟಿನಲ್ಲಿ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಸಣ್ಣ ಮಕ್ಕಳ ಕಾಲಿನಲ್ಲಿ ಆ ಹಿಟ್ಟನ್ನು ಅದ್ದಿಸಿ ನಾವು ಕಾಲುಗಳ ಹೆಜ್ಜೆ ಗುರುತನ್ನು ಮಾಡ್ತೀವಿ. ಇದರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ, ಆ ದಿನ ನಾವು ಪ್ರಾರ್ಥನೆ ಮಾಡಿದರೆ ಶ್ರೀಕೃಷ್ಣ ಪರಮಾತ್ಮ ಅವನ ಹೆಜ್ಜೆ ಗುರುತು ಅದರ ಮೇಲೆ ಇಡ್ತಾನೆ. ನಮ್ಮನೆ ಸುಭಿಕ್ಷವಾಗುತ್ತೆ. ಸುಧಾಮನಂತ ಇರುವಂಥ ನಮ್ಮ ಮನೆ ಅರಮನೆಯಾಗುತ್ತದೆ. ಕೃಷ್ಣನ ಪಾದ ಸ್ಪರ್ಶದಿಂದ ಮನೆ ಪುನೀತವಾಗುತ್ತದೆ, ಪಾವನವಾಗುತ್ತದೆ ಅಂತಂದು ಒಂದು ಶಾಸ್ತ್ರ ಇದೆ. ಇಲ್ಲಿ ಇನ್ನೊಂದು ಏನು ಮಾಡ್ತೀವಿ ಅಂದರೆ, ಅಕಸ್ಮಾತ್ ಸಣ್ಣ ಮಕ್ಕಳಿಲ್ಲ, ಎಲ್ಲ ದೊಡ್ಡವರಿದ್ದಾರೆ ಅಂದರೆ ಕೈಯಿನಲ್ಲಿ ಈ ಥರ ಭಾಗದಲ್ಲಿ ಹಿಟ್ಟನ್ನು ಅದ್ದಿ ಇದು ಪಾದಗಳ ಸ್ಪರ್ಶದ ಥರ ಮಾಡಿ, ಅದ ನಂತರ ಕಾಲು ಬೆರಳು ಗುರುತಿಗೆ 5 ಚುಕ್ಕೆಗಳನ್ನು ಇಟ್ಕೊಂಡು ಬರ್ತೀವಿ. ಇವಾಗ ಈ ಥರ ಇಡೋದ್ರಲ್ಲಿ ಏನಾಗುತ್ತೆ, ನಿಮಗೆ ಕೃಷ್ಣನ ಪಾದಗಳೇ ಇಟ್ಟಂಗೆ ತುಂಬ ಲಕ್ಷಣವಾಗಿ ಕಾಣುತ್ತದೆ. ಮತ್ತು ಅವತ್ತಿನ ದಿನ ವಿಶೇಷವಾಗಿ ಕೋಡುಬೇಳೆ, ಚಕ್ಲಿ, ತೆಂಗೊಳ್ಳು, ನಿಪ್ಪಟ್ಟು ಮತ್ತು ನಾನಾ ವಿಧವಾದ ಖಾದ್ಯಗಳನ್ನು ನಾವು ಮಾಡ್ತೀವಿ. ಕೃಷ್ಣ ಸಣ್ಣದರಾಗಿದ್ದಾಗಿಂದಲೂ ತುಂಬ ಕಷ್ಟವನ್ನು ಅನುಭವಿಸಿದ್ದಾನೆ ಪಾಪ. ಈ ಕಡೆ ಯಶೋದೆ ತಾಯಿ ಹತ್ರನೂ ಬೆಳೆದ, ಆ ಕಡೆ ದೇವಕಿ ಹತ್ರನೂ ಬೆಳೆದ. ದೇವಕಿ ಹತ್ರ ಜನನವಾಯಿತು. ಜನನವಾಗಿದ್ದ ತಕ್ಷಣ ಜೈಲ್ವಾಸ. ಜೈಲಿನಿಂದ ಹೊರಗಡೆ ಅವನನ್ನು ಕರೆತಂದರು. ಹೊರಗಡೆ ಕರೆತಂದು ವಾಸುಕಿಯವರು ಕರ್ಕೊಂಡು ಬಂದು ಅವನನ್ನು ನೇರ ಯಶೋಧ ಹತ್ರ ಕೊಟ್ಟು, ಯಶೋಧ ತಾಯಿ ಬಳಿಯಲ್ಲಿ ಮಗುನ ಮಲಗಿಸ್ಬಿಟ್ಟು ಹೋಗ್ತಾರೆ. ಇಲ್ಲೇನಾಗುತ್ತೆ ಅಂತಂದರೆ, ಮಗುವನ್ನು ತಾನು ಸಾಕಿದವಳು, ಬೆಳೆಸಿದವಳು ಯಶೋಧ, ಹಡೆದವಳು ದೇವಕಿ. ಹೀಗಾಗಿ 2 ತಾಯಂದಿರಾಗ್ತಾರೆ. ಆದರೆ 2 ತಾಯಿ ಪ್ರೀತಿನೂ ಇರಲ್ಲ ಪಾಪ. ಅವನು ನಾನಾ ಥರ ಕಷ್ಟ ಅನುಭವಿಸ್ತಾನೆ. ಸಣ್ಣ ಮಗುವಾಗಿದ್ದಾಗಲೇ ರಾಕ್ಷಸಿ ಬಂದು ಅವನಿಗೆ ಹಾಲನ್ನು ಉಳಿಸಲು ಬರುತ್ತಾಳೆ. ಆದರೆ ಅವಳ ಜೀವ ಹೋಗುತ್ತದೆ. ಇಲ್ಲಿ ನಿಮಗೆ ಒಂದೇ ಒಂದು ವಿಶೇಷ ಏನು ಹೇಳಬೇಕು ಅಂತಂದರೆ, ವಾಮನ ಅವತಾರದಲ್ಲಿರುವಂಥ ಮಹಾವಿಷ್ಣುವಿಗೆ ಒಂದು ಸತಿ ಏನಾಗುತ್ತದೆ ಎಂದರೆ, ಋಷಿಮುನಿ ಶುಕ್ರ ಗುರುಗಳು ಅಂತ ಇರ್ತಾರೆ. ಈ ಶುಕ್ರ ಗುರುಗಳು ಅಂದರೆ ಯಾರು? ಶುಕ್ರ ಗುರುಗಳಿಗೆ ರಾಕ್ಷಸರಿಗೆ ಗುರು ಅಂತ ನಾವು ಹೇಳ್ತೀವಿ. ಶುಕ್ರ ದಶೆ ಅಂದರೆ ನಿಮಗೆ ದುಡ್ಡಿನ ದಶೆ, ಅಂದರೆ ನಿಮಗೆ ಹಣಕಾಸು ವ್ಯವಸ್ಥೆ ಇದೆ ಅಂತ. ಆ ಗುರುಗಳು ರಾಕ್ಷಸರಿಗೆ ಚೀಫ್ ಗುರು ಆಗಿರ್ತಾರೆ. ಚೀಫ್ ಗುರು ಅಂದ್ರೇನು? ಅವರ ಮನೆತನದ ಗುರುಗಳಾಗಿರ್ತಾರೆ. ಅವರ ಮಗಳು ಒಮ್ಮೆ ವಾಮನ ರೂಪದಲ್ಲಿರುವಂಥ ಶ್ರೀಕೃಷ್ಣನನ್ನು ಅಂದರೆ ನಾರಾಯಣನನ್ನು ನೋಡ್ತಾಳೆ. ನೋಡಿದ ಕೂಡಲೇ, ಅಯ್ಯೋ ಎಷ್ಟು ಚೆನ್ನಾಗಿದ್ದಾನೆ ಈ ಬಾಲಕ, 9 ವರ್ಷದ ಬಾಲಕ, ಮುದ್ದಾಗಿದ್ದಾನೆ, ನಾನು ಇವನನ್ನು ಮಗನನ್ನಾಗಿ ಪಡೆದು ನಾನು ಅವನಿಗೆ ಹಾಲು ಕುಡಿಸಬೇಕು ಅಂತ ಆಸೆ ಪಡ್ತಾಳೆ. ಅದನ್ನು ಕಂಡ ಕೃಷ್ಣ ನಕ್ಕು, ನಾರಾಯಣ ಗೊತ್ತಾಗುತ್ತದೆ ಅವನಿಗೆ, ಓ ಇವಳು ನನ್ನನ್ನು ತಾಯಿ ಪ್ರೀತಿ ಬಯಸ್ತಾಳೆ ಅಂತ. ಆಗ ತಾಯಿ ಪ್ರೀತಿ ತಥಾಸ್ತು ಅಂತಾನೆ ಕೃಷ್ಣ. ಮತ್ತೊಮ್ಮೆ ಶುಕ್ರಾಚಾರ್ಯರು ಏನು ಮಾಡ್ತಾರೆ, ಈ ಕಮಂಡಲಿನಲ್ಲಿರುವ ನೀರನ್ನೆಲ್ಲ ತರ್ಪಣ ಕೊಟ್ಬಿಡ್ತಾನೆ ಕೃಷ್ಣ ತರ್ಪಣ ಕೊಟ್ಟಿದ ತಕ್ಷಣ ಏನಾಗೋಗುತ್ತೆ, ಎಲ್ಲ ಬಲಿಚಕ್ರವರ್ತಿ ರಾಜ್ಯವೆಲ್ಲನೂ ಇವನಿಗೆ ಹೊಟ್ಟೋಗುತ್ತೆ. ಯಾರಿಗೆ? ವಾಮನನಿಗೆ ಹೊಟ್ಟೋಗುತ್ತೆ. ಅದು ಹೋಗಬಾರ್ದು. ಎಷ್ಟೇ ಹೇಳಿದರೂ ದಯಾಳುವಾದ ಬಲಿಚಕ್ರವರ್ತಿ ಒಪ್ಕೊಳ್ಳಲ್ಲ. ಆವಾಗ ಶುಕ್ರಾಚಾರ್ಯರು ಏನು ಮಾಡ್ತಾರೆ, ಒಂದು ಸಣ್ಣ ಗಿಣಿ ರೂಪದಲ್ಲಿ ಆ ಕಮಂಡಲುವಿನ ಒಳಗಡೆ ಹೋಗ್ತಾರೆ. ಕಮಂಡಲು ಅಂದರೆ ಹೇಗಿರುತ್ತೆ, ನಿಮಗೆ ಜಗ್ ಟೈಪ್ ಇರುತ್ತೆ ನೋಡಿ, ಹಿಡಿ ಇರುತ್ತೆ. ಸಾಧಾರಣ ನೀವು ಯಾವುದನ್ನ ಋಷಿ ಮುನಿಗಳ ಮನೆಯಲ್ಲಿ ನೋಡಿದ್ರೆ ಅದಿರುತ್ತೆ. ನೀರು ಬೊಗ್ಸಿದ ತಕ್ಷಣ ನೀರು ಬರುತ್ತೆ, ಸ್ಪ್ರೌಟ್ ಥರ ಬರುತ್ತೆ. ಆ ನೀರು ಬೊಗ್ಸಿರುವಂಥ ಕಮಂಡಲಿನಲ್ಲಿ ಅಡ್ಡಗಟ್ಟದಾಗ ಏನಾಗುತ್ತೆ, ಬ್ಲಾಕ್ ಆಗುತ್ತೆ. ಬ್ಲಾಕ್ ಆಗಿದಾಗ ನೀರೀಚೆ ಬರೋಲ್ಲ. ನೀರೀಚೆ ಬರೆದಿದ್ದಾಗ ತರ್ಪಣ ಕೊಡೋದಕ್ಕಾಗೋದಿಲ್ಲ. ಅಂದರೆ ಅವರು ದಾನವನ್ನು ಕೊಡಲಾಗೋದಿಲ್ಲ. ಹಾಗಾಗಿ ಅಡ್ಡ ಹಿಡಿತಾರೆ. ಆವಾಗ ಗೊತ್ತಾಗಿರುವಂತಹ ಇಂದ್ರ ಏನು ಮಾಡ್ತಾನಂದರೆ, ಒಂದು ದರ್ಬೆಯನ್ನು ತಗೊಂಡು ಆ ಸ್ಪ್ರೌಟ್ ಅಂದರೆ ಆ ಕಮಂಡಲುವಿನಲ್ಲಿರುವಂಥ ನೀರು ಬರುವಂಥ ಭಾಗದಲ್ಲಿ ಒಂದು ದರ್ಬೆಯಿಂದ ಕಣ್ಣು ಚುಚ್ತಾನೆ. ಹಾಗಾಗಿ ಶುಕ್ರಾಚಾರ್ಯರಿಗೆ ಒಂದು ಕಣ್ಣು ಹೊಟ್ಟೋಗುತ್ತದೆ.
ಆಗ ಈ ಯಾರು ಶುಕ್ರಾಚಾರ್ಯರ ಮಗಳಿರುತ್ತಾಳೋ, ಅಯ್ಯೋ ನಾನು ಇವನು ಮಗನಂತ ಪ್ರೀತಿಸಿದೆ ನಾನು, ಆದರೆ ಇವನು ನೋಡು ಇವನನ್ನು ಕತ್ತು ಹಿಸಕ್ಕೆ ನಾನು ಸಾಯಿಸಬೇಕು ಈ ವಾಮನನನ್ನು ಅಂತಾಳೆ. ಅವಾಗ ಅದಕ್ಕೂ ತಥಾಸ್ತು ಅಂತಾನೆ ನಾರಾಯಣ. ಅಂದರೆ ಪ್ರೀತಿಸಿ ತಾಯಿ ರೂಪದಲ್ಲಿ ತಾಯಿ ಹಾಲು ಕುಡಿಸ್ಬೇಕು ಅಂತ ಬಂದಾಗ ರಾಕ್ಷಸಿ ಬಂದು ಹಾಲು ಕುಡಿಸ್ತಾಳೆ. ಅವಳು ಸ್ತನಪಾನವಾಗಿದ್ದ ತಕ್ಷಣ ಅವಳು ಸಾಯಬೇಕು ಅಂದಿದ್ದ ತಕ್ಷಣ ಅದಕ್ಕೆ ಅವಳಿಗೆ ಸಾವು ಬರುತ್ತೆ. ಇದು ಕೃಷ್ಣ ಅವತಾರದಲ್ಲಿ ನೀವು ಅದನ್ನು ಒಂದು ಸಂಗತಿಯಲ್ಲಿ ನಾನು ಮತ್ತೆ ಮುಂದೆ ಮಾತಾಡುವಾಗ ಅದನ್ನು ನಿಮಗೆ ತಿಳಿಸ್ತೇನೆ. ಇಲ್ಲಿ ಹೀಗೆ ಗೋಕುಲಾಷ್ಟಮಿ ಹಬ್ಬದ ಬರ್ತೇನೆ. ಗೋಕುಲಾಷ್ಟಮಿ ಹಬ್ಬದ ದಿನ ಮನೆ ಮುಂದೆ ಸಗಣಿಯನ್ನು ಸಾರಿಸಿ, ಹಸುವಿದ್ದರೆ ಗೋವುಗಳಿಗೆ ಪೂಜೆ ಮಾಡಿ, ನಾನಾ ವಿಧವಾದ ಖಾದ್ಯಗಳನ್ನು ಕರೆಯುತ್ತೇವೆ. ಕರೆದಿರುವಂಥ ಖಾದ್ಯ, ಕರೆಯುವ ಖಾದ್ಯ ಎಂದರೇನು? ಚಕ್ಕಲಿ, ಕೋಡುಬೇಳೆ, ನಿಪ್ಪಟ್ಟು, ಒಬ್ಬಟ್ಟು, ತಂಬಿಟ್ಟು, ಈ ಥರ ವಿಶೇಷವಾಗಿ ನಿಮಗೆ ಯಾವ್ಯಾವುದು ಬೇಕಾಗುತ್ತದೋ, ಸಾಧಾರಣ ರವೆ ಉಂಡೆ, ಈ ಥರ ಎಲ್ಲ ತಿಂಡಿ ತಿನಿಸುಗಳನ್ನು ಮಾಡಿ ಮನೆಯಲ್ಲಿರುವ ಅಕ್ಕಪಕ್ಕದಲ್ಲಿರುವ ಸಣ್ಣ ಶಿಶುಗಳಿಗೆ ನಾವು ಅದನ್ನು ಗಿಫ್ಟಾಗಿ ಕೊಡ್ತೇವೆ. ಅಂದರೆ ಅ ಟೋಕನ್ ಆಫ್ ಅಪ್ರಿಷಿಯೇಷನ್, ಪ್ರೀತಿಯಿಂದ ಅದನ್ನು ಹಂಚ್ತೀವಿ. ಇದು ಸಣ್ಣ ಮಕ್ಕಳು ತಿಂದರೆ ಕೃಷ್ಣನೇ ಸೇರಿದೆ ಅನ್ನೋ ಅಷ್ಟು ಸಂತೃಪ್ತಿ ನಮಗಾಗೋದರಿಂದ ಇದನ್ನು ಗೋಕುಲಾಷ್ಟಮಿಯ ಖಾದ್ಯಗಳು ಅಂತ ಹೇಳ್ತೀವಿ. ಕೆಲವು ಕೃಷ್ಣನ ದೇವಸ್ಥಾನದಲ್ಲಿ, ಮಲ್ಲೇಶ್ವರದಲ್ಲಿರುವ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇರ್ಬೋದು, ಅಥವಾ ಇಸ್ಕಾನ್ ದೇವಸ್ಥಾನದಲ್ಲಿರ್ಬೋದು, ಸೂರಿಗೆ ಅಂದರೆ ರೂಫ್ಗೆ ಏನು ಮಾಡ್ತಾರೆ, ನಾನಾ ವಿಧವಾದ ಕಲರ್ ದಾರಗಳಲ್ಲಿ ಈ ದೊಡ್ಡ ದೊಡ್ಡ ಖಾದ್ಯ ಅಂದರೆ ದೊಡ್ಡದಾಗಿರುವಂಥ ಚಕ್ಲಿ, ದೊಡ್ಡದಾಗಿರುವಂಥ ನುಚ್ಚಿನ ಉಂಡೆ, ದೊಡ್ಡದಾಗಿರುವಂಥ ಪುರಿ ಉಂಡೆ, ದೊಡ್ಡದಾಗಿರುವಂಥ ಲಾಡು, ಈ ಥರ ಸುಮಾರು ದಿನ ಬಾಳುವಂಥ ಎಲ್ಲ ಖಾದ್ಯಗಳನ್ನು ಕರೆದು ತುಪ್ಪದಲ್ಲಿ ವಿಶೇಷವಾಗಿ ಮಡಿಯಿಂದ ಪೂಜೆ ಮಾಡಿ ತಾನು ಉಪವಾಸ ಇದ್ದು ಎಂಜಲು ಅಂಟು ಆಗದಿರ ಇದನ್ನೆಲ್ಲ ದಾರದಿಂದ ಕಟ್ಟಿ ಕೃಷ್ಣನ ದೇವಸ್ಥಾನವನ್ನು ಅಲಂಕಾರ ಮಾಡ್ತಾರೆ. ಅದೇ ದೇವಸ್ಥಾನದಲ್ಲಿ ಕನ್ನಡಿಯರೆ ಅಂತ ಮಾಡ್ತಾರೆ. ಕನ್ನಡಿಯರೆ ಅಂದ್ರೇನು? ಎಲ್ಲ ದಿಕ್ಕಿನಲ್ಲೂ ಕನ್ನಡಿಗಳನ್ನು ಇರಿಸುತ್ತಾರೆ. ಅಲ್ಲಿ ಕೃಷ್ಣನ ವಿಶೇಷವಾದ ಬಂಗಾರದ ಅಲಂಕಾರ ಮತ್ತು ಖಾದ್ಯಗಳೆಲ್ಲ ಇರುವುದರಿಂದ ನೀವು ಬಹಳ ಒಳ್ಳೆಯ ದರ್ಶನ ಮಾಡಬಹುದು. ಕೃಷ್ಣನನ್ನು ಬಾಲಗೋಪಾಲ, ಅಪ್ರಮೇಯ ಅಂತೆಲ್ಲ ಕರಿತೀವಿ. ಈ ಕೃಷ್ಣ ಮಾಡಿದ್ದೇನೆಂದರೆ ನಮ್ಮ ಜೀವನವನ್ನು ಪಾವನಗೊಳಿಸಿದ್ದಾನೆ. ಕೃಷ್ಣ ಎಂದರೆ ಜೀವನ, ಜೀವನ ಎಂದರೆ ಕೃಷ್ಣ. ಕೃಷ್ಣನ ಯಾವ ಕಾಲದಲ್ಲಿಯೂ ನಾವು ನೆನೆಯಬಹುದು. ಸಾಧಾರಣವಾಗಿ ನಾವೇನು ಅನ್ಕೋತೀವಿ, ಮಂಗಳವಾರ ದೇವಸ್ಥಾನಕ್ಕೆ ಹೋಗಬೇಕು, ಶುಕ್ರವಾರ ದೇವಸ್ಥಾನಕ್ಕೆ ಹೋಗಬೇಕು, ಈ ದಿನ ಪೂಜೆ ಮಾಡಬೇಕು, ಆ ದಿನ ಮಾಡಬೇಕು ಅಂತ ಇಲ್ಲ. ತಂದೆ ತಾಯಿಯನ್ನು ನೆನೆಯಲು ದಿನವಿಲ್ಲ, ಕಾಲವಿಲ್ಲ, ನೇರವಿಲ್ಲ, ನಕ್ಷತ್ರವಿಲ್ಲ. ನಿಮಗೆ ಯಾವಾಗ ಬೇಕಾದರೂ ನೆನೆಸ್ಕೋಬೋದು. ಒಳ್ಳೆ ಮನೆ ಕಟ್ತೀರಾ, ಕೃಷ್ಣಾನಿ. ಗೃಹ ಪ್ರವೇಶ ಮಾಡ್ತೀರಾ, ಕೃಷ್ಣಾನಿ. ಮನೆಯಲ್ಲಿ ಒಳ್ಳೆ ಅಡುಗೆ ಖಾದ್ಯ ಆಗಿದೆಯಾ, ಪಾಯಸ ಆಗಿದೆಯಾ, ನನ್ನಪ್ಪ ಕೃಷ್ಣ, ಅವನ ಫೋಟೋ ಮುಂದೆ ಒಂಚೂರು ನೈವೇದ್ಯ ಇಡಿ. ಅವನೇನು ಅನ್ಕೋತಾನೆ, ಆಹಾ ನನ್ನನ್ನು ಜ್ಞಾಪಿಸ್ಕೋತಾ ಇದ್ದಾರೆ. ಅಂದರೆ ಸಣ್ಣ ಸಣ್ಣ ತಿನಿಸುಗಳಲ್ಲೂ ನನ್ನನ್ನು ಇವ್ರು ಜ್ಞಾಪಿಸ್ಕೋತಾರಲ್ಲ, ಇವ್ರಿಗೆ ಸಣ್ಣ ಸಣ್ಣ ತೊಂದರೆಗಳಾಗಬಾರ್ದು, ನಾನು ಕಾಯಬೇಕು ಅಂತ ಕೃಷ್ಣನಿಗೂ ನಿಮ್ಮ ಮೇಲೆ ಪ್ರೀತಿ ಮಾಡುತ್ತೆ. ನೀವು ಎಷ್ಟು ಕೃಷ್ಣನನ್ನು ಪ್ರೀತಿಸ್ತೀರೋ ಅವನು ಅಷ್ಟೇ ಅದರ ದುಪ್ಪಟ್ಟ ನಿಮ್ಮನ್ನು ಪ್ರೀತಿಸ್ತಾನೆ. ಹಾಗಾಗಿ ಕೃಷ್ಣನನ್ನು ಮರಿಬಾರ್ದು. ಕೆಲವರು ನನಗೆ ಹೇಳಿದ್ದುಂಟು, ಏನು ರೇಖಾ ಅವರೇ ನೀವು ಈ ಥರ ಎಲ್ಲ ಹೇಳ್ತೀರಾ, ಕೃಷ್ಣ ಅಂದರೆ ಏನು, 16,000 ಸ್ತ್ರೀಯರನ್ನು ಒರೆಸಲಿಲ್ವ ಅವನು, ಅಂದರೆ ಸ್ತ್ರೀ ಲೋಲ ಅಂತಾರೆ. ಅದು ತಪ್ಪು ಮಾತು ಗೆಳೆಯರೆ. ಏನು ಗೊತ್ತಾ, 16,000 ನಾರಿಯರನ್ನು ಒಬ್ಬ ತುಂಬ ಕೆಟ್ಟದಾಗಿರುವಂಥ ರಾಕ್ಷಸನು ಎಲ್ಲರನ್ನೂ ಹಿಡ್ಕೊಂಡು ಹೋಗ್ತಾನೆ. ಯಾಕೆಂದರೆ ಅವನು ಗೊತ್ತು ಕೃಷ್ಣ ಏನಿದ್ರು ಇವ್ರನ್ನ ಕಾಪಾಡೋಕ್ಕೆ ಬರ್ತಾನೆ ಅಂತ. ಆ 16,000 ಹುಡುಗಿರು ಸುಮಾರು ರಾತ್ರಿಗಳ ಕಾಲ ಅಲ್ಲಿ ಕಾಯುತ್ತಿರುತ್ತಾರೆ ಕೃಷ್ಣನಿಗೆ. ಅವಾಗ ಅವ್ರಿಗೆ ಯಾರೂ ಮದುವೆ ಮಾಡ್ಕೊಳ್ಳಲ್ಲ. ಕಾರಣ ಕತ್ತಲಲ್ಲಿ ಬೇರೆ ಜಾಗದಲ್ಲಿ ಇರುವಂಥ ಸ್ತ್ರೀಯರು ಅಂದರೆ ಅವ್ರು ಕೆಟ್ಟು ಹೋಗಿರುವಂಥ ಸ್ತ್ರೀಯರು, ಅವರು ಒಳ್ಳೆಯವರಲ್ಲ ಅಂತ. ಅವಾಗ ಅವ್ರಿಗೆಲ್ಲರಿಗೂ ಅಂಗೀಕಾರ ಕೊಟ್ಟಿದ್ದು ಕೃಷ್ಣ. ಅವರೆಲ್ಲ ಋಷಿಮುನಿಗಳಾಗಿ ಸ್ತ್ರೀಗಳಾಗಿ ಪರಿವರ್ತನೆ ಆಗಿರ್ತಾರೆ. ಸ್ತ್ರೀಗಳಲ್ಲ, ಕೃಷ್ಣ ಸ್ತ್ರೀಲೋಲ ಅಲ್ಲ. ಸ್ತ್ರೀಗೆ ಕೊಡುವಂತಹ ಸ್ಥಾನ, ಪ್ರೀತಿ, ವಿಶ್ವಾಸವನ್ನು ಕೊಟ್ಟು ಅವ್ರಿಗೆಲ್ಲರಿಗೂ ತನ್ನ ಅಂಗೀಕಾರವನ್ನು ಕೊಡುತ್ತಾನೆ. ಅಂಗೀಕಾರ ಅಂದ್ರೇನು? ಮಿಸಸ್ ಕೃಷ್ಣ ಅಂದರೆ ಕೃಷ್ಣನ ಮಡದಿಯಂತಾಗುವಂಥ ಒಂದು ವ್ಯವಧಾನ ಕೊಡ್ತಾನೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ಜನರಿಗೂ, ಗೋಪಿಕಾ ಸ್ತ್ರೀಯರಿಗೂ ಪಂಚಪ್ರಾಣ ಕೃಷ್ಣನ ಕಂಡರೆ ಯಾವ ಹೆಣ್ಣು ಸ್ತ್ರೀಯು ಆ ಮೋಹನನನ್ನು ನೋಡಿದರೆ ಅಷ್ಟು ಪ್ರೀತಿಸುತ್ತಾರೆ. ಕಣ್ಣು ಕಮಲಾಕಾರ, ಆಹಾ ವದನ, ನಯನ ವದನ ಎಲ್ಲ ಅತ್ಯಂತ ಸುಂದರ. ಪುಂಸ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳಂ ಅಂದರೆ ಗಂಡಸರೇ ನಿಂತು ಆಹಾಹ ಇಷ್ಟು ಅಂತಗಾರ ಇರಲು ಸಾಧ್ಯನಾ ಅಂತ ಹೇಳ್ತಾರೆ. ಆ ಥರ ಗಂಡಸರೇ ಹೇಳಿರುವಾಗ ಪಾಪ ಇನ್ನು ಹೆಣ್ಜೀವ ಹೇಗಿರುತ್ತೆ ಹೇಳಿ, ಎಲ್ರಿಗೂ ನಮಗೂ ಸಂತೋಷ ಆಗುತ್ತೆ. ಕೃಷ್ಣ ಅಂದರೆ ಮುದ್ದು ಅಷ್ಟೇ ನೀವು ತಿಳ್ಕೊಬೇಕಾಗಿರೋದು. ಬರೀ ಕೃಷ್ಣ ಅನ್ನೋ ಪದದಲ್ಲಿ ನಿಮ್ಮ ಪಾಪ ಎಲ್ಲವೂ ನಾಶವಾಗುತ್ತದೆ. ಹೇಗೆ ನಾವು ರಾಮ ಅನ್ನುತ್ತೇವೆ, ರಾಮ ಅಂದ್ರೇನು? ರಾಮ ಅಂತ ಹೇಳಬೇಕು. ರಾ ಅಂದರೆ ನಾವು ಹೇಳಿರುವಂಥ ಕ್ರಿಮಿಕೀಟಗಳು, ನಮ್ಮ ದೇಹದಲ್ಲಿರುವಂಥ ಎಲ್ಲ ದಾರಿದ್ರ್ಯಗಳು,
ತೊಳೆದು ಹೋಗುತ್ತದೆ. ಅಂದರೆ ನಾವು ಪರಿಶುದ್ಧರಾಗುತ್ತೀವಿ. ಹಾಗೆ ಕೃಷ್ಣನೂ ಕೂಡ, ಕೃಷ್ಣ ಅಂದರೆ ವಿಶೇಷವಾಗಿ ಪ್ರೀತಿ ತೋರಿಸ್ತಾನೆ. ಹೇಗೆ ಅಂದರೆ, ಉದಾಹರಣೆಗೆ ನಾನು ಹೇಳ್ತೇನೆ, ನೀವೆಲ್ಲ ಕೃಷ್ಣನನ್ನು ಸ್ತ್ರೀಲೋಲ ಅಂತೀರಾ, ಅದು ಬಹಳ ತಪ್ಪು. ಅದಕ್ಕೆ ನಾನು ಮನವರಿಕೆ ಆಗುವಂತೆ ನಿಮ್ಗೆ ಇವಾಗ ಸ್ಟೇಟ್ಮೆಂಟ್ ಹೇಳಿದೆ ಅಲ್ವಾ, 16,000 ಹುಡುಗಿರನ್ನ ಕಾಪಾಡಿದ್ದಕ್ಕೆ ಅವನಿಗೆ 16,000 ಹೆಂಡ್ತಿದ್ದರು. ಅಂದರೆ ತಾನು ಇಷ್ಟಪಟ್ಟು ಮದುವೆ ಆಗಲಿಲ್ಲ, ಅವರಿಗೆ ಮುಂದೆ ಜೀವನ ಒಳ್ಳೆಯದಾಗಲಿ ಅಂತ ಅಂಗೀಕಾರ ಕೊಟ್ಟಂಥ ಕೃಷ್ಣ ಪರಮಾತ್ಮ. ಒಮ್ಮೆ ದ್ರೌಪದಿ ಏನು ಮಾಡ್ತಾಳೆ ಅಂದರೆ, ದ್ರೌಪದಿ ಪಾಂಡವರು ಎಲ್ಲ ಕಾಡಲ್ಲಿರುವಾಗ ಕೃಷ್ಣ ನಡೀತಿರ್ತಾನೆ. ಕೃಷ್ಣ ನಡೀತಿರುವಾಗ ಒಂದು ಸಣ್ಣ ಮುಳ್ಳು ಕಾಲಿಗೆ ಚುಚ್ಕೊಳ್ಳುತ್ತೆ. ಅಯ್ಯೋ ಕೃಷ್ಣ, ಕಾಲಿಗೆ ಮುಳ್ಳು ಚುಚ್ಚದ್ನಲ್ಲ ನನ್ನ ತಂದೆ ಅಂತ ಹೇಳಿ ಏನು ಯೋಚನೆ ಮಾಡ್ದಿರ ತನ್ನ ಸೀರೆ ಸೆರಗನ್ನು ಹರಿದು ಅದರಲ್ಲಿ ಅವನ ಕಾಲಿನಿಗೆ ಅರ್ಶಿನ ಹಚ್ಚಿ ಆ ಬಟ್ಟೆಯಲ್ಲಿ ಗಟ್ಟಿಯಾಗಿ ಸುತ್ತುತ್ತಾಳೆ. ಅವಳಿಗೆ ಯೋಚನೆ ಕಮ್ಮಿ, ಕೃಷ್ಣನೇ ದೇವರು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಪಾಪ ಅವಳಿಗೆ ಗೊತ್ತಾಗಲ್ಲ. ಆದರೆ ಅವಳಿಗೆ ಅಂತಃಕರಣ, ಅಣ್ಣನಾಗಿ ಬಂದಿದ್ದಾನೆ ಕೃಷ್ಣ, ಅವನಿಗೆ ನೋವಾಗುತ್ತಿದೆಯಲ್ಲ, ಅವ್ನಿಗೆ ನೋವಾಗಬಾರ್ದು ಅಂತ ಹೇಳಿ ಅದನ್ನು ಬಟ್ಟೆ ಕಟ್ತಾಳೆ. ಆವಾಗ ಕೃಷ್ಣ ಹೇಳ್ತಾನೆ, ಒಮ್ಮೆ ನಿನಗೆ ನನ್ನ ಕಡೆಯಿಂದ ನಿನಗೆ ಸಹಾಯ ಬೇಕಾದಾಗ ದ್ರೌಪದಿ ತಂಗಿ, ನೀನು ನನ್ನನ್ನು ಎಷ್ಟು ಪ್ರೀತಿಸ್ತಿದೆಯಾ ಅಂದರೆ ನನಗೊಂಚೂರು ನೋವಾದರೂ ನಿನಗೆ ತಡ್ಕೊಳಕ್ಕಾಗಿಲ್ವಲ್ಲ ತಾಯಿ, ನಿನ್ನ ಸಮಯಕ್ಕೆ ನಾನು ಹಾಕ್ತೀನಿ ಅಂತ ಹೇಳ್ತಾನೆ. ಅದೇ ಮುಂದಿನ ದ್ರೌಪದಿ ವಸ್ತ್ರಾಭರಣದಲ್ಲಿ ನಿಮಗೆ ಬರುತ್ತೆ. ತಾನು ಕೂತಿರ್ತಾಳೆ, ರುಕ್ಮಿಣಿಗೆ ಹೇಳ್ತಾಳೆ, ಕೃಷ್ಣ ಅವಳು ಅಷ್ಟೊಂದು ಅಳ್ತಾ ಇದ್ದಾಳೆ, ಎಲ್ಲ ಸಭೆಯಲ್ಲಿ ಎಲ್ಲರನ್ನೂ ಕೇಳ್ತಾ ಇದ್ದಾರೆ, ಕಾಪಾಡಿ ಕಾಪಾಡಿ ಅಂತಾಳೆ, ನನ್ನ ಮಾನವ ಹೋಗ್ತಾ ಇದೆ ಅಂತಾಳೆ. ಯಾಕೆ ಕೃಷ್ಣ ನೀನು ಸುಮ್ಮನೆ ಇದೆಯಾ ಅಂದರೆ, ಯಾವುದೇ ಕಾರಣಕ್ಕೂ ಬಾ ಕೃಷ್ಣ ನನ್ನ ಕಾಪಾಡು ಅಂತ ಯಾರು ನನ್ನ ಕರೀತಾರೋ ನಾನು ಒಂದು ಕ್ಷಣ ಯೋಚನೆ ಮಾಡದೆ ನನ್ನ ಭಕ್ತಾದಿಗಳು ಹೊರಟೋಗ್ತೀನಿ ಅಂತ ಹೇಳ್ತಾನೆ. ಆವಾಗ ಕೃಷ್ಣ ಕಾಪಾಡು ಅಂತ ಆರ್ತನಾದ ಅಂದ್ರೇನು, ಹೊಟ್ಟೆ ಹಿಂಡುವಾಗಿ ವೇದನೆಯಿಂದ ನಾವು ಕರೆಯೋದನ್ನೇ ನಾವು ಆರ್ತನಾದ ಅಂತೀವಿ. ಆ ಥರ ಆರ್ತನಾದ ಮಾಡ್ತಾಳೆ. ಆ ಥರ ಆರ್ತನಾದ ಮಾಡಿದ ಕೂಡಲೇ ಕೃಷ್ಣ ವಸ್ತ್ರವನ್ನು ಕಳಿಸ್ತಾನೆ. ಸುಸ್ತಾದ ದುಶ್ಯಾಸನ ಜ್ಞಾನ ತಪ್ಪಿ ಬೀಳುತ್ತಾನೆ. ಆವಾಗ ಅವಳು ನನ್ನ ಕೇಶನ ನಾನು ಬಿಡ್ತೀನಿ, ಕೇಶ ಅಂದರೆ ಕೂದಲು, ಹೇರ್ ಅಂತ ಅರ್ಥ. ಈ ಕೇಶನ ಬಿಡ್ತೀನಿ, ಯಾವಾಗ ದುರ್ಯೋಧನ ಸಾಯುತ್ತಾನೋ ಅವನ ರಕ್ತದಲ್ಲಿ, ಅವನ ದೇಹದಿಂದ ಬಂದಿರೋ ರಕ್ತದಲ್ಲಿ ನನ್ನ ಕೂದಲಿನನ್ನು ನಾನು ಗಂಟು ಕಟ್ಟುತ್ತೇನೆ, ಅವಾಗವರೆಗೂ ನನ್ನ ಕೇಶವನ್ನು ಬಿಡ್ತೀನಿ ಅಂತ ಹೇಳ್ತಾರೆ. ನೋಡಿ ಗೆಳೆಯರೆ, ಹಿಂದಿನ ಕಾಲದಲ್ಲಿ ಕೇಶ ಯಾರೂ ಬಿಡ್ತಾ ಇರಲಿಲ್ಲ. ಕೇಶ ಬಿಟ್ಟು ಹೆಣ್ಮಕ್ಳು ಹೊಸಲಾಚೆ ಹೋಗ್ತಾ ಇರಲಿಲ್ಲ. ಕಾರಣ ದೆವ್ವ ಮುಟ್ಟುತ್ತೆ, ಪ್ರೇತ ಮುಟ್ಟುತ್ತೆ, ನೀವು ಈ ಥರ ಇದೆಲ್ಲ ಮಾಡಬಾರ್ದು ಅಂತ ಒಂದು ಶಾಸ್ತ್ರ ಇರ್ತಿತ್ತು. ಪ್ರತಿಯೊಂದು ಶಾಸ್ತ್ರಕ್ಕೂ ಒಂದು ಸೈಂಟಿಫಿಕ್ ಮೀನಿಂಗ್ ಇದೆ. ನಮ್ಮ ಹುಡುಗರಿಗೆ ನಾವು ಸೈಂಟಿಫಿಕ್ ಮೀನಿಂಗ್ ಮುಖಾಂತರ ನಮ್ಮ ಧರ್ಮವನ್ನು ನಾವು ಹೇಳ್ಕೊಡ್ಬೇಕು. ಆವಾಗ ಆ ಥರ ಮಾಡ್ತಾಳೆ. ಸೊ ಇದು ಒಂದೊಂದಾಗಿ ನಾವು ಉದಾಹರಣೆ ಹೇಳ್ತಾ ಹೋದರೆ, ಕೃಷ್ಣನ ಬಗ್ಗೆ ಮಾತಾಡೋಕ್ಕೆ ವರ್ಷಗಳಲ್ಲ, ನಿಮಿಷಗಳಲ್ಲ, ಯುಗಗಳಾದರೂ ಸಾಲ್ತು. ಹಾಗಾಗಿ ನಾವು ಏನು ಮಾಡೋಣ ಅಂದರೆ, ನಮ್ಮ ಹಬ್ಬ, ನಮ್ಮ ಪದ್ಧತಿಯನ್ನು ಇವಾಗ ನಾವೇನು ಮಾಡಿಬಿಡ್ತೀವಿ, ಹಾಲಿಡೇ, ಇವತ್ತು ಹಾಲಿಡೇ ಬಂತ, 14ನೇ ತಾರೀಕು 15ನೇ ತಾರೀಕು ಇಂಡಿಪೆಂಡೆನ್ಸ್ ಡೇ, 16, 17 ಶುಕ್ರವಾರ ಶನಿವಾರ ಬಂತು, ಬನ್ನಿ 3 ಡೇಸ್ ಎಲ್ಲನ ಟೂರ್ ಹೋಗೋಣ, ಬ್ಯಾಂಕಾಕ್ ಟೂರ್ಗೆ ಹೋಗೋಣ, ಮಲೇಷ್ಯಾ ಟೂರ್ಗೆ ಹೋಗೋಣ ಅಂತ. ಅಲ್ಲ, ನಂದು ಟ್ರಾವೆಲ್ ಏಜೆನ್ಸಿ ಇದೆ, ಅದನ್ನು ನಾನು ಹೇಳ್ತಿರೋದೇನೆಂದರೆ, ಅಷ್ಟು ನೀವು ಮಾಡೋದು ಹಬ್ಬದ ದಿನ ಹಬ್ಬ ಮಾಡಿ ಆಯಿತಾ. ಗೌರ್ಮೆಂಟ್ ಆಚರಣೆ ಮಾಡು ಅಂತ ಹೇಳ್ತಿಲ್ಲ, ಹಬ್ಬ ವರ್ಷಾವರಿ ಹಬ್ಬ. ನಮಗೆ ಇಂಡಿಪೆಂಡೆನ್ಸ್ ಅಂದರೆ ನಮಗೆ ತಾನೇ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದವು. ಅಂಥ ಭಗತ್ ಸಿಂಗ್, ಅಂಥ ವೀರ್ ಸಾವರ್ಕರ್, ಅಂಥ ವ್ಯಕ್ತಿಗಳೆಲ್ಲ ನಮಗೆ ಕಷ್ಟಪಟ್ಟು ನಾವು ಸ್ವಾತಂತ್ರ್ಯ ಮಾಡಿದ್ದಾರೆ ಅಂದರೆ ಮನೆಯಲ್ಲಿ ಪಾಯಸದ ಹಬ್ಬ ಮಾಡಬೇಕು, ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ಬೇಕು, ನಾವು ಹೊಟ್ಟೆ ತುಂಬ ಊಟ ಮಾಡಬೇಕು, ಈ ಥರದ್ದೆಲ್ಲ ಇರುತ್ತೆ. ಹಾಗೆ ನೀವು ಗೋಕುಲಾಷ್ಟಮಿನೂ ನಿಮಗೆ ತಿಳಿಯೋ ರೀತಿಯಲ್ಲಿ ನಿಮ್ಗೆ ಮಡಿ ಬರುತ್ತಾ, ಪೂಜೆ ಬರುತ್ತಾ, ಪುನಸ್ಕಾರ ಅಂತಾರೆ. ಯಾವ ಭಗವಂತನೂ ಮಡಿ ಕೇಳೋಲ್ಲ ಇವರೇ. ಮನೆಯನ್ನು ಸ್ವಚ್ಛವಾಗಿ ಮಾಡಿ, ಮನೆಯಲ್ಲಿ ದೇವ್ರ ದೀಪ ಹಚ್ಚಿ, ಮಂದಹಾಸದಲ್ಲಿ ಕೃಷ್ಣನನ್ನು ಕುಳ್ಳರಿಸಿ ಅಂದರೆ ಕೂರಿಸಿ ಅಂತ ಅರ್ಥ. ಕೃಷ್ಣನನ್ನು ಮಂದಹಾಸ ಅಂದರೆ ಸಣ್ಣದೊಂದು ಬೆಳ್ಳಿಯ ಮಂಟಪ, ಹಿತ್ತಾಳೆ ಮಂಟಪ, ಯಾವುದಾದ್ರೂ ನಿಮ್ಮ ಯಥಾಶಕ್ತಿ, ನೀವು ಇಷ್ಟೇ ಲಕ್ಷಗಟ್ಟಲೆ ಸುರಿಬೇಕು, ಇಷ್ಟೇ ಮಾಡಬೇಕು ಅಂತಲ್ಲ, ಸಣ್ಣದೊಂದು ಮಂದಹಾಸದಲ್ಲಿ ಆ ಸುಂದರವಾದ ಕೃಷ್ಣ ಪರಮಾತ್ಮನನ್ನು ಕೂರಿಸ್ಬಿಟ್ಟು